ಮತ್ತೊಬ್ರು ಚಂದ್ರಕಾಂತ್ ಅಂತ ಶಿಕಾರಿಪುರದಿಂದ. ಚಂದ್ರಕಾಂತ್ ಅವರು ನಮಸ್ಕಾರ. ನಮಸ್ಕಾರ ಸರ್. ಓ, ಶಿಕಾರಿಪುರದಿಂದ ಮಾತಾಡಿ ಸರ್. ಹಲೋ, ಮಾತಾಡಿ ಚಂದ್ರಕಾಂತ್ ಅವರೇ, ಕೇಳಿಸ್ತಾ ಇದೆ. ನಾನು ಶಿಕಾರಿಪುರ ಚಂದ್ರಕಾಂತ್ ರೇವಣಕರ್ ಅಂತ ಹೇಳಿ. ಯಡಿಯೂರಪ್ಪನ ಕುಟುಂಬದ ಬಗ್ಗೆ ನಾನು ಹೇಳ್ಬೇಕನ್ನೋದಾದ್ರೆ ಎರಡೇ ಮಾತನ್ನು ಹೇಳ್ತೀನಿ. ಕಡು ಭ್ರಷ್ಟ ಅಂದ್ರೆ ಇವರೇ ಸರ್. ಯಾಕಂತ ಹೇಳಿದ್ರೆ ಇಡೀ ನನ್ನ ಫ್ಯಾಮಿಲಿನ ಭೂಮಿ ಕೂಡ 5 ಎಕರೆ 24 ಗಂಟೆ ಹೊಡ್ಕೊಂಡು ಬಲಾತ್ಕಾರದಿಂದ 6 ಜನ ಕುಟುಂಬ ಜೈಲಿಗೆ ಕಳಿಸಿದಂತ ವ್ಯಕ್ತಿ ಅಂದ್ರೆ ಈ ಅಪ್ಪ ಮಕ್ಕಳು. ಯಾಕಂತ ಹೇಳಿದ್ರೆ ಅಷ್ಟು ಸುಲಭವಾಗಿಲ್ಲ. ನಾನ್ ಕೇಳ್ತಾ ಇದ್ದೀನಿ, ನಿಮಗೆ ಪವರ್ಟಿ ಇವರಿಗೆ ಹೇಳ್ತಾ ಇದ್ದೀನಿ, ಶಿವಮೊಗ್ಗ ಜಿಲ್ಲೆಗೆ ಬಂದ್ರೆ ಇವರು ಇನ್ನೂ ಕಡು ಭ್ರಷ್ಟರು ಎಷ್ಟು ಮಟ್ಟಿಗಿದ್ದಾರೆ ಅಂತ ಹೇಳಿ ನಿಮ್ಗೆಲ್ಲ ಹಿಸ್ಟ್ರಿ ನೀವು ಕೊಡಕ್ ನಾನು ತಯಾರಿದ್ದೀನಿ. ಯಾಕಂತ ಹೇಳಿದ್ರೆ ಅಲ್ಲಿ ನಿಮ್ಮ ಪೆಸೆಟ್ ಕಾಲೇಜ್ ಇದೆಯಲ್ಲ, ಹೌದು, ಅಲ್ಲೊಂದು ಕ್ಯಾಸೆಟ್ ಕೊಡ್ತೀನಿ ನಿಮಗೆ. ಪೆಸೆಟ್ ಕಾಲೇಜಿಂದ 9 ಕುಟುಂಬ ನಿರ್ನಾಮ ಬೆಳಗಿನ ಜಾವ 5:30 ಸುಮಾರು ಬುಲ್ಡೇಜರ್ ಹೊಡೆದು ತೆಗೆದಿದ್ದಾರೆ. ಹೌದು, ಒಂದೇ ಒಂದು ಕುಟುಂಬ ವಿರೋಧ ವ್ಯಕ್ತಪಡಿಸಿರುತ್ತೆ. ಹೌದು, ಕರೆಕ್ಟ್. ಈಗಲೂ ಕೂಡ ನಿಮ್ಗೆ ಅದನ್ನ ಕಾಪಿ ಸಮೇತ, ನಮ್ಗೆ ರೆಕಾರ್ಡ್ ಸಮೇತ ನನ್ನ ಹತ್ರ ಇದೇ ಕೊಡ್ತೇನೆ ನಿಮಗೆ. ಯಾಕಂತ ಹೇಳಿದ್ರೆ ಇವ್ರು ಏನಂತ ಹೇಳಿದ್ರೆ 100 ದಿವಸ ನಾವು ಧರಣಿ ಕೂತಿದ್ವಿ ತಾಲೂಕು ಆಫೀಸ್ ಎದುರಿಗೆ. ಇಡೀ ನನ್ನ ಕುಟುಂಬ ಸರ್ವನಾಶ ಮಾಡಿಬಿಟ್ಟು ಇವರು ನನ್ನ ಕುಟುಂಬದ ಜಮೀನು ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಜಮೀನು ಇವತ್ತು ಕಾಲೇಜ್ ಕಟ್ಕೊಂಡಿದ್ದಾರೆ. ಇದೇ ರೀತಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲ ಬೇಕಾದ್ರೂ ಕೂಡ ನಾವು ಲೂಟಿ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ನನ್ನ ಅಂಕಿ ಅಂಶ ನಿಮಗೆ ಕೊಡ್ಬೇಕನ್ನೋದಾದ್ರೆ ನೀವು ಎನಿ ಟೈಮ್ ನನಗೆ ನೀವು ಪ್ರವಚನ ಕರೀರಿ, ನಾನು ನಿಮಗೆ ದಾಖಲೆ ಸಮೇತ ಅವರಿಗೆ ನಾನು ಪೈಲಿ ಕೇಳ್ತೀನಿ. ಯಾಕಂದ್ರೆ ಇವತ್ತು ಪವರ್ ಟಿವಿ ನಾನು 25 ದಿವಸ ಆಯ್ತು ನಿಮ್ಮನ್ನು ನೋಡ್ತಾ ಇದ್ದೀನಿ. ನಿಮ್ ಬಗ್ಗೆ ನಾನು ಇಷ್ಟು ಧೈರ್ಯವಾಗಿ ಮೆಚ್ಕೊಳ್ತಾ ಇದ್ದೀನಿ. ನಾನು ಇದ್ರ ಬಗ್ಗೆ ನಾನು ತುಂಬಾ ಚಾನ್ಸ್ ಹೇಳಕ್ಕೂ ನಾನು ತಯಾರಿದ್ದೇನೆ. ಯಾಕಂದ್ರೆ ಕಡು ಭ್ರಷ್ಟಿಗೆ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಯಾಕಂತ ಹೇಳಿದ್ರೆ ಇವರು ಅಷ್ಟು ಸುಲಭವಾಗಿ ಬಗ್ಗೋದಿಲ್ಲ. ಯಾಕಂತ ಕೇಳಿದ್ರೆ ಈ ಅಪ್ಪ ಮಕ್ಕಳು ಇದ್ರಲ್ಲ ರಿಯಲ್ ಫ್ಯಾಕ್ಟ್, ಮರಿ ಮಕ್ಕಳಿಗೆ ಸಮೇತ ಸೈಟ್ ಅನ್ನ ನೀವು ವಿಡಿಯೋ ಸೈಟ್ ಅನ್ನ ಮಗಳ ಹೆಸರಿಗೆ ಯಾರ್ಯಾರು ಪತ್ರಕರ್ತರಂತ ಹೆಸರಿಗೆ ಹೇಳಿ ತಮ್ಮ ವರ್ಕರ್ಸ್ಗೆ ತಮ್ಮ ಫ್ಯಾಕ್ಟರಿ ಇದರಲ್ಲಿ ಕಾಲೇಜಲ್ಲಿ ಕೆಲಸ ಮಾಡೋಂತ ಹೆಸರಿಗೆ 3-4 ಎಕರೆ 3-4 ಸೈಟ್ ಅನ್ನು ಮಾಡ್ಕೊಂಡರು, 40-80 ಸೈಟು. ಇವರು ಇನ್ನು ಯಾವ್ದ್ರಲ್ಲಿ ಕೂಡ ಇನ್ನು ಹೆಸರು ತಯಾರಿದ್ರೆ ಲೆಕ್ಕ ಹಾಕೊಡ್ರಿ. ಕರೆಕ್ಟ್. ಚಂದ್ರಕಾಂತ್ ಅವರೇ, ಥ್ಯಾಂಕ್ ಯು ನಮ್ಮ ಜೊತೆಗೆ ಇಲ್ಲಿವರೆಗೆ ಮಾತನಾಡಿದ್ದಕ್ಕೆ.